ಇವತ್ತೇ ಅರೆಸ್ಟ್ ಆಗ್ತಾರ ಮಾಜಿ ಸಚಿವ ನಾಗೇಂದ್ರಗೆ ವಾಲ್ಮೀಕಿ ಹಗರಣದ ಕಂಟಕ ಸುತ್ತಕೊಂಡಿದೆ. ನಿನ್ನೆ ತಾನೇ SIT ವಿಚಾರಣೆಯನ್ನ ಎದುರಿಸಿದ್ರು ಅವರು. ಇದರ ನಂತರ ಇವತ್ತು ED ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಸುಮಾರು 3 ಗಂಟೆಗಳಿಂದ ಮ್ಯಾರಥಾನ್ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಮಾಜಿ ಸಚಿವ ನಾಗೇಂದ್ರ ಮತ್ತು ಅವರ ಆಪ್ತರ ಅಕೌಂಟ್ಗಳಿಗೆ ಹಣ ಹೋಗಿದೆ, ಟ್ರಾನ್ಸ್ಫರ್ ಆಗಿದೆ ಅನ್ನೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದ್ರ ಬಗ್ಗೆ ಬಹಳ ಡೀಟೇಲ್ಡ್ ಆಗಿ ಪ್ರಶ್ನೆಯನ್ನ ಇದೀಗ ED ಅಧಿಕಾರಿಗಳು ನಾಗೇಂದ್ರ ಅವರಿಗೆ ಕೇಳ್ತಾ ಇದ್ದಾರೆ. ಬಟ್ ನಾಗೇಂದ್ರ ಅವರ ಒಂದು ರೆಸ್ಪಾನ್ಸ್ ಈ ಒಂದು ವಿಚಾರದಲ್ಲಿ ಪ್ರಶ್ನೆಗಳಿಗೆ ಅಷ್ಟಾಗಿ ಸರಿ ಇಲ್ಲ, ಅಸಹಕಾರವನ್ನು ತೋರಿಸ್ತಾ ಇದ್ದಾರೆ, ಯಾವುದಕ್ಕೂ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ED ಅಧಿಕಾರಿಗಳ ಎಂಟ್ರಿ ಆಗಿದೆ. ಒಂದು ಕಡೆ ದಾಖಲಾತಿಗಳ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ, ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಇದರ ನಡುವಲ್ಲೇ ಮತ್ತೊಂದು ಪ್ರಶ್ನೆ ಕುತೂಹಲ ಮೂಡಿಸ್ತಾ ಇರುವಂಥದ್ದು, ಅರೆಸ್ಟ್ ಆಗ್ತಾರಾ ನಾಗೇಂದ್ರ ಅಂತ. ಅರೆಸ್ಟ್ ಆಗ್ತಾರಾ ಮಾಜಿ ಸಚಿವ ನಾಗೇಂದ್ರಗೆ ವಾಲ್ಮೀಕಿ ಹಗರಣದ ಕಂಟಕ ಸುತ್ತಕೊಂಡಿದೆ. ಇಲ್ಲಿ ತನಕ ಇವರ ಹೆಸರುಗಳು ತಳಕ್ ಹಾಕೊಂಡಿದ್ರು ಕೂಡ ವಿಚಾರಣೆ ಎದುರಿಸಿದ್ದೇ ನಿನ್ನೆ ಅವರು. ಹೆಚ್ಚಿನ ಡೀಟೇಲ್ಸ್ ನಿಮ್ಮ ಪ್ರತಿನಿಧಿ ಮುರಳಿ ನೀಡ್ತಾರೆ. ಮುರಳಿ, ಇದೀಗ ಕುತೂಹಲ ಮೂಡಿಸ್ತಾ ಇರುವಂತದ್ದು ಮಾಜಿ ಸಚಿವರ ಅರೆಸ್ಟ್ ಆಗುತ್ತಾ ಈ ಪ್ರಕರಣದಲ್ಲಿ ಅಂತ ಸಾಧ್ಯತೆಗಳ ಬಗ್ಗೆ ಹೇಳೋದಾದ್ರೆ ಮುರಳಿ? ಖಂಡಿತವಾಗಿಯೂ ವಿದ್ಯಾ, ಯಾಕೆಂದರೆ ಪ್ರಮುಖವಾಗಿ ಅತಿ ಹೆಚ್ಚಿನ ಸಾಧ್ಯತೆಗಳನ್ನು ಅಲ್ಲಗೆಳೆಯುವಂತಿಲ್ಲ. ಯಾಕೆಂದರೆ ನಾಗೇಂದ್ರ ಅವರ ವಿರುದ್ಧ ಸಾಕಷ್ಟು ದೊಡ್ಡ ಮಟ್ಟದ ಆರೋಪಗಳು ಕೇಳಿಬಂದಿರುವಂಥದ್ದು. ಯಾಕೆಂದರೆ ಇದುವರೆಗೆ ಮಾಡಿದಂಥ SIT ಅಧಿಕಾರಿಗಳ ತನಿಖೆ ಏನಿತ್ತು, ತನಿಖೆಯಲ್ಲಿ 11 ಜನ ಆರೋಪಿಗಳನ್ನು ಬಂಧನಕ್ಕೊಳಪಡಿಸಿದರೆ, ಬಂಧನಕ್ಕೊಳಪಡಿಸಿ ಬರೋಬ್ಬರಿ 35 ಕೋಟಿ ಹಣವನ್ನು ತಮ್ಮ ವಶಕ್ಕೆ ಪಡ್ಕೊಂಡಿರುವಂಥದ್ದು. ಆದರೆ ಇಲ್ಲಿ ಮಿಸ್ಯೂಸ್ ಆಗಿದ್ದಂಥದ್ದು 89 ಕೋಟಿ 73 ಲಕ್ಷ ಹಣ. ಆದರೆ 35 ಕೋಟಿಯನ್ನು ಹೊರತುಪಡಿಸಿ 50 ಕೋಟಿ ಎಲ್ಲೋಯ್ತು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಕ್ಲಾರಿಟಿಗಳು ಸಿಕ್ಕಿರಲಿಲ್ಲ, ಯಾವುದೇ ರೀತಿಯ ಸ್ಪಷ್ಟನೆಗಳು ಕೂಡ ಸಿಕ್ಕಿರಲಿಲ್ಲ. ಆ ಹಿನ್ನೆಲೆಯಲ್ಲಿ ED ಅಧಿಕಾರಿಗಳು ಜೂನ್ 8ನೇ ತಾರೀಕಿಂದನೂ ಕೂಡ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ರು. ಬರೋಬ್ಬರಿ 1 ತಿಂಗಳ ಕಾಲ ಒಂದಷ್ಟು ತನಿಖೆ, ಒಂದಷ್ಟು ಮಾಹಿತಿ ಸಂಗ್ರಹ, ಒಂದಷ್ಟು ದಾಖಲೆಗಳನ್ನು ತಮ್ಮ ವಶಕ್ಕೆ ಪಡೆದುಕೊಳ್ಳುವಂಥದ್ದು. ಅದಾದ ನಂತರ ಈ 193 ಅಕೌಂಟ್ಗಳೇನಿತ್ತು, 193 ಅಕೌಂಟ್ಗಳಲ್ಲಿ ಆಗಿದ್ದಂಥ ಟ್ರಾನ್ಸಾಕ್ಷನ್ಗಳು, ಯಾಕೆಂದರೆ ಬಾರ್ನ ಮಾಲೀಕರು ಇರ್ಬೋದು ಮತ್ತು ಚಿನ್ನದ ಅಂಗಡಿಯ ಮಾಲೀಕರು ಇರ್ಬೋದು, ಅವ್ರಿಗೆಲ್ಲರಿಗೂ ಕೂಡ ಫಸ್ಟ್ ಫೈನಾನ್ಸ್ ಬ್ಯಾಂಕ್ ಅಂದರೆ ತೆಲಂಗಾಣದ ಫಸ್ಟ್ ಫೈನಾನ್ಸ್ ಬ್ಯಾಂಕಿಂದ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ರು. ಟ್ರಾನ್ಸಾಕ್ಷನ್ ಮಾಡೋ ಸಂದರ್ಭದಲ್ಲಿ ಯಾರಾದರೂ ಒಬ್ಬರಿಗೆ 1 ಕೋಟಿ ಹಣವನ್ನು ಕೊಟ್ಟರೆ ಅವ್ರಿಗೆ 10% ಹಣವನ್ನು ಡ್ರಾ ಕೊಡಲಿಕ್ಕೆ ಒಂದು ಏನು ಆಮಿಷವನ್ನು ಹೊಡ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಅದರ ಬಗ್ಗೆನೂ ಕೂಡ ಸಂಪೂರ್ಣವಾದ ಮಾಹಿತಿಗಳನ್ನು ED ಅಧಿಕಾರಿಗಳು ಕಲೆ ಹಾಕೊಂಡಿರುವಂಥದ್ದು. ಇದೆಲ್ಲ ಬೆನ್ನಲ್ಲೇ ED ಅಧಿಕಾರಿಗಳು ಕಳೆದ 1 ತಿಂಗಳಿಂದ ಡಾಕ್ಯುಮೆಂಟೇಷನ್ ಮಾಡ್ಕೊಳ್ತಾರೆ. ಡಾಕ್ಯುಮೆಂಟೇಷನ್ ಮಾಡಿಕೊಂಡು SIT ಅಧಿಕಾರಿಗಳ ಬಳಿ ಇಲ್ಲದೆ ಇರುವಂಥ ಒಂದಷ್ಟು ಮಾಹಿತಿಗಳಿತ್ತು, ಆ ಮಾಹಿತಿಗಳನ್ನು ED ಅಧಿಕಾರಿಗಳು ಕಲೆ ಹಾಕಲಿಕ್ಕೆ ಒಂದಷ್ಟು ಅವಕಾಶಗಳು ಸಿಕ್ಕಿರುವಂಥದ್ದು. ಯಾಕೆಂದರೆ ಯೂನಿಯನ್ ಬ್ಯಾಂಕ್ನ ಏನು ಒಂದು ಕಂಪ್ಲೇಂಟ್ ಏನಿತ್ತು, ಕಂಪ್ಲೇಂಟ್ನಲ್ಲಿ ಬರೋಬ್ಬರಿ 88 ಪುಟಗಳ ಒಂದು ಕಂಪ್ಲೇಂಟ್ ಇತ್ತು. ಆ ಕಂಪ್ಲೇಂಟಲ್ಲೂ ಕೂಡ ಉಲ್ಲೇಖವನ್ನು ಮಾಡ್ತಾ ಇದ್ರು. ಯಾಕೆಂದರೆ ಫೆಬ್ರವರಿ 28ನೇ ತಾರೀಕಿನಿಂದ ಇಲ್ಲಿಯವರೆಗೂ ಕೂಡ, ಅಂದರೆ ಮೇ 29ನೇ ತಾರೀಕು ತನಕ ಕೂಡ ಯಾವ ರೀತಿಯಲ್ಲಿ ಅವ್ಯವಹಾರಗಳಾಯಿತು ಮತ್ತು ಯಾವ್ಯಾವ ದಿನಗಳಲ್ಲಿ ಎಷ್ಟೆಷ್ಟು ಹಣವನ್ನು ಟ್ರಾನ್ಸಾಕ್ಟ್ ಮಾಡಲಾಯಿತು, ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಗಳನ್ನು ಈಗಾಗಲೇ ED ಅಧಿಕಾರಿಗಳು ಪಡ್ಕೊಂಡಿದ್ರ ಹಿನ್ನೆಲೆಯಲ್ಲಿ ನಾಗೇಂದ್ರ ಅವರಿಗೆ ಇದು ದೊಡ್ಡ ಮಟ್ಟದ ಸಂಕಷ್ಟ ಆಗ್ತಾ ಇದೆ. ಯಾಕೆಂದರೆ ಈ ಹಿಂದೆ ಕೂಡ CBI ಇರ್ಬೋದು ಮತ್ತು ED ಇರ್ಬೋದು ಆ ವಿಚಾರಣೆಗಳನ್ನ ಎದುರಿಸಿರುವಂಥ ನಾಗೇಂದ್ರ ಈಗ ಮತ್ತೊಮ್ಮೆ ED ಸಂಕಷ್ಟ ಎದುರಾಗಿದೆ. ಬಹುತೇಕ ಅವರು ತನಿಖೆಗೆ ಅಸಹಕಾರವನ್ನು ತೋರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಉನ್ನತ ಮೂಲಗಳಿಂದ ಹೇಳ್ತಾ ಇದ್ದಾವೆ. ಇದೇ ರೀತಿ ಅವರ ತನಿಖೆಗೆ ಅಸಹಕಾರವನ್ನು ತೋರಿಸಿದ್ರೆ ಅವರನ್ನ ಬಂಧನಕ್ಕೊಳಪಡಿಸಿ ವಿಚಾರಣೆಯನ್ನು ಮುಂದುವರಿಸುವಂಥ ಸಾಧ್ಯತೆಗಳಿದ್ದಾವೆ. ಯಾಕೆಂದರೆ ಈಗಾಗಲೇ ಬಂಧನಕ್ಕೊಳಗಾಗಿರುವಂಥ ಪದ್ಮನಾಭ್ ಇರ್ಬೋದು, ಪರಶುರಾಮ್ ಇರ್ಬೋದು, ನೆಕ್ಕುಟ್ಟಿ ನಾಗರಾಜ್ ಇರ್ಬೋದು, ನಾಗೇಶ್ವರ ರಾವ್ ಇರ್ಬೋದು, ಇವರನ್ನೆಲ್ಲರನ್ನೂ ಕೂಡ ಹೇಳಿಕೆಗಳನ್ನು ED ಅಧಿಕಾರಿಗಳು ಪಡ್ಕೊಂಡಿದ್ದಾರೆ. ಆದರೆ ನಾಗೇಂದ್ರ ಅವರು ಮತ್ತು ಬಸನಗೌಡ ದದ್ದಲ್ ಏನಿದ್ದಾರೆ, ಇವರಿಬ್ಬರ ಹೇಳಿಕೆಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿಲ್ಲ. ಇವತ್ತು ಎಲ್ಲ ಡಾಕ್ಯುಮೆಂಟ್ಗಳನ್ನು ಇಟ್ಕೊಂಡು ಹೇಳಿಕೆಗಳನ್ನು ಪಡ್ಕೊಳ್ಳೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಹುತೇಕ ಏನಾದರೂ ಅಸಹಕಾರವನ್ನು ತೋರಿಸಿದ್ರೆ ಅವರನ್ನ ಬಂಧನಕ್ಕೊಳಪಡಿಸಿ ವಿಚಾರಣೆಯನ್ನು ಮುಂದುವರಿಸೋ ಸಾಧ್ಯತೆಗಳು ಅತಿ ಹೆಚ್ಚಾಗಿರುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ಮುರಳಿ ತಮ್ಮ ಡೀಟೇಲ್ಸ್ಗೆ. SIT ವಿಚಾರಣೆಯ ಬೆನ್ನಲ್ಲೇ ED ಸಂಕಷ್ಟ ಮಾಜಿ ಸಚಿವ ನಾಗೇಂದ್ರ ಅವರಿಗೆ ಎದುರಾಗಿದೆ. ಬೆಳ್ಳಂಬೆಳಗ್ಗೆ ಅವರ ನಿವಾಸಕ್ಕೆ ED ಅಧಿಕಾರಿಗಳು ಒಂದು ರೈಡ್ ಮಾಡಿದ್ದಾರೆ.